ರಾಜಧಾನಿ ಬೆಂಗಳೂರಿನಲ್ಲಿ ಗಣೇಶ ಹಬ್ಬದ ಸಂಭ್ರಮಾಚರಣೆ ಜೋರಾಗಿದೆ. ಬೆಂಗಳೂರಿಗರು ಕೆಆರ್ ಮಾರ್ಕೆಟ್ನಲ್ಲಿ ಈ ಪೂಜಾ ಸಾಮಗ್ರಿಗಳನ್ನು ಖರೀದಿಸಿಕೆ ಮುಗಿಬಿದ್ದಿದ್ದಾರೆ. ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಕೆಆರ್ ಮಾರ್ಕೆಟ್ ಏನಿದೆ ಫುಲ್ ಜನಜಂಗುಳಿಯಿಂದ ಗಿಜಿಗಿಜಿ ಅಂತ ಇದೆ. ಜಾತ್ರೆಯಂತೆ ಕಂಡು ಬರ್ತಾ ಇದೆ. ಕೆಆರ್ ಮಾರ್ಕೆಟ್ನಲ್ಲಿ ಜನರಿರುವಂತಹ ದೃಶ್ಯ. ನಸುಕಿನ ಜಾವ 3 ಗಂಟೆಯಿಂದಲೇ ಜನ ಕೆಆರ್ ಮಾರ್ಕೆಟಿಗೆ ಬರ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಹಬ್ಬದ ಖರೀದಿಯ ಭರಾಟೆ ಜೋರಾಗಿದೆ. ಕೆಆರ್ ಮಾರ್ಕೆಟ್ ಫುಲ್ ರಶ್ ಆಗಿರುವಂಥದ್ದು. ಸಾಮಾನ್ಯ ದಿನಗಳಲ್ಲಿಯೇ ಕೆಆರ್ ಮಾರ್ಕೆಟ್ನಲ್ಲಿ ಹೇಗಿರುತ್ತೆ ಅನ್ನೋದನ್ನು ನಾವು ನೋಡ್ತಾ ಇರ್ತೀವಿ. ಇನ್ನು ಹಬ್ಬದ ಸೀಸನ್ ಅಂದರೆ ಕೇಳಬೇಕಾ? ಹೂವು, ಹಣ್ಣು, ತರಕಾರಿಗಳನ್ನು ತೆಗೆದುಕೊಳ್ಳುವುದಕ್ಕೆ ಜನ ಮುಗಿಬಿದ್ದಿದ್ದಾರೆ. ನೀವೀಗ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಬೆಳಗ್ಗೆ ಜಾವ 3 ಗಂಟೆಯಿಂದಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ನಿರ್ಮಾಣವಾಗಿದೆ. ನೋಡಿ, ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿದ್ದಾರೆ. ಯಾವ ರೀತಿ ಖರೀದಿಯ ಭರಾಟೆ ಹೇಗೆ ನಡೀತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ನಿನ್ನೆ ಗೌರಿ ಹಬ್ಬ, ಇವತ್ತು ಗಣೇಶ ಹಬ್ಬ. ಸಹಜವಾಗಿಯೇ ಬೆಂಗಳೂರಿನಿಂದ ಮೂಲೆ ಮೂಲೆಯಿಂದ ಜನ ಈ ಹೂವು, ಹಣ್ಣು, ತರಕಾರಿಗಳನ್ನು ಖರೀದಿ ಮಾಡಲಿಕ್ಕೆ ಯಾವ ರೀತಿ ಕೆಆರ್ ಮಾರ್ಕೆಟಿಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತೇಳಿ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ನಾರ್ಮಲ್ ಡೇಸ್ನಲ್ಲಿಯೇ ಕೆಆರ್ ಮಾರ್ಕೆಟ್ನಲ್ಲಿ ಜನಜಂಗುಳಿ ಹೇಗಿರುತ್ತೆ ಅನ್ನೋದನ್ನು ನೋಡ್ತಾ ಇರ್ತೀವಿ. ಇನ್ನು ಹಬ್ಬದ ಸೀಸನ್ನು ಹೆಂಗಿದೆ ಕ್ರೌಡು? ಪ್ರೇಮ್, ನಾನು ನೇರವಾಗಿ ದೃಶ್ಯಾವಳಿಗಳನ್ನ ತೋರಿಸಿ ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೇನೆ. ಗಮನಿಸ್ತಾ ಇರ್ಬೋದು ಪ್ರೇಮ, ಸಾಮಾನ್ಯವಾಗಿ ಯಾವುದೇ ಹಬ್ಬ ಹರಿದಿನಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇರುತ್ತೆ. ಬಟ್ ಆದ್ರೆ ಈ ಬಾರಿ ಹೂವಿನ ಆ ಖರೀದಿಯಲ್ಲಿ ಹೆಚ್ಚಾಗಿ ಜನ ಮುಗಿಬಿದ್ದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ, ಗಣೇಶನ ಹಬ್ಬಕ್ಕೆ ಹೆಚ್ಚು ಅಲಂಕಾರಿಕ ಹೂಗಳನ್ನ ಬಳಕೆ ಮಾಡುವಂತ ಕಾರಣಕ್ಕಾಗಿ ಆ ಅಲಂಕಾರಿಕ ಹೂಗಳು ಕೆಆರ್ ಮಾರ್ಕೆಟ್ ಅಲ್ಲೇ ಸಿಗುವಂತ ಕಾರಣಕ್ಕಾಗಿ ಈ ಭಾಗಕ್ಕೆ ಹೆಚ್ಚು ಜನ ಮುಗಿಬೀಳ್ತಾ ಇದ್ದಾರೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಇಲ್ಲಿಗೆ ಬಂದು ಹೂವನ್ನ ಖರೀದಿ ಮಾಡುವಂಥದ್ದು ಸಾಮಾನ್ಯ. ಅದೇ ಕಾರಣಕ್ಕಾಗಿ ಈ ಪ್ರಮಾಣದ ಕ್ರೌಡ್ ಇರುತ್ತೆ. ನೀವು ಅವೆನ್ಯೂ ರಸ್ತೆಯನ್ನ ಗಮನಿಸ್ತಾ ಇರ್ಬೋದು. ನಾನು ಸ್ವಲ್ಪ ವೈಟ್ ಶರ್ಟ್ ಅಲ್ಲಿ ನಿಮಗೆ ಅದನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಆ ಅವೆನ್ಯೂ ರಸ್ತೆ ಏನಿದೆ, ಈ ಅವೆನ್ಯೂ ರಸ್ತೆಯಲ್ಲಿ ಕಂಪ್ಲೀಟ್ ಆಗಿ ಎಲ್ಲೂ ಕೂಡ ಕಾಲಾಗೋದಿಕ್ಕೂ ಜಾಗ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಣ್ಣದೇ ಯಾವುದಾದ್ರೂ ಒಂದು ಪಿನ್ನನ್ನ ಇಲ್ಲಿಂದ ಬಿಸಾಕಿದ್ರೆ ಕೆಳಗಡೆ ನೆಲವನ್ನ ಅದು ಮುಟ್ಟೋದೇ ಕಷ್ಟವೇನೋ ಅನ್ನುವಂತ ಸ್ಥಿತಿಯಲ್ಲಿ ಅವೆನ್ಯೂ ರಸ್ತೆ ಇದೆ. ಅಂದ್ರೆ ಅಷ್ಟು ಕ್ರೌಡ್ ಆ ರಸ್ತೆಯಲ್ಲಿ ತುಂಬಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಇವತ್ತು ಹಣ್ಣಿನ ದರಕ್ಕೆ ಹೋಲಿಕೆಯನ್ನ ಮಾಡ್ಕೊಂಡ್ರೆ ಹೂವಿನ ದರ ಬಹಳ ಹೆಚ್ಚಾಗಿದೆ. 2-3 ಪಟ್ಟು ದರ ಹೆಚ್ಚಾಗಿದ್ರು ಕೂಡ ಜನ ನಾವು ಹಬ್ಬವನ್ನ ಮಾಡಬೇಕು ಅನ್ನುವಂತ ಸಂಭ್ರಮದಲ್ಲಿ ಖರೀದಿಯನ್ನ ಮಾಡ್ಲಿಕ್ಕೆ ಮುಂದೆ ಬರ್ತಾ ಇದೆ. ಕಳೆದ 2 ದಿನಗಳಿಂದಲೂ ಕೂಡ ಇದೇ ರೀತಿಯಾದಂತಹ ಕ್ರೌಡ್ ಅನ್ನ ನಾವು ಕೆಆರ್ ಮಾರ್ಕೆಟ್ ಅಲ್ಲಿ ನೋಡ್ತಾ ಇದ್ವಿ. ಬಟ್ ಆದ್ರೆ ಇವತ್ತು ನಿನ್ನೆ ಮೊನ್ನೆಗಿಂತಲೂ ಕೂಡ ಸ್ವಲ್ಪ ಕ್ರೌಡ್ ಹೆಚ್ಚಾಗಿದೆ. ಸೊ ಆ ಹಬ್ಬ ಇವತ್ತು ಕೊನೆಯ ದಿನ, ಅಂದ್ರೆ ಗಣೇಶನ ಹಬ್ಬ ಇರುವಂತ ಕಾರಣಕ್ಕಾಗಿ ಈ ದಿನ ಒಂದಷ್ಟು ಖರೀದಿಯನ್ನ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಹೆಚ್ಚಾಗಿ ಜನ ಬರ್ತಾ ಇದ್ದಾರೆ. ಮತ್ತೊಂದ್ ಕಡೆ ಟ್ರಾಫಿಕ್ ಬಿಸಿ ಕೂಡ ಈ ಭಾಗಕ್ಕೆ ತರ್ತಾ ಇದೆ. ಪ್ರಮುಖವಾಗಿ ಆ ಮೈಸೂರು ರಸ್ತೆ ಏನಿದೆ, ಮೈಸೂರು ರಸ್ತೆಯ ಫ್ಲೈಓವರ್ ನ ಕೆಳಭಾಗದಲ್ಲಿ ಟೌನ್ ಹಾಲ್ ಕಡೆಗೆ ಹೋಗುವಂತಹದ್ದು ಅಥವಾ SP ರೋಡ್ಗೆ ನಾವು ಕನೆಕ್ಟ್ ಆಗುವಂತ ಮಾರ್ಗ ಏನಿದೆ, ಈ ಮಾರ್ಗ ಈಗಾಗಲೇ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಈ ಮಾರ್ಗದಲ್ಲಿ ಬರುವಂತವ್ರು ಏನಿದ್ರು ಫ್ಲೈಓವರ್ ಅನ್ನ ಬಳಕೆಯನ್ನ ಮಾಡಿದ್ರೆ ಸೂಕ್ತ. ಒಂದೊಮ್ಮೆ ಫ್ಲೈಓವರ್ ನ ಬಳಕೆ ಮಾಡದೆ ಫ್ಲೈಓವರ್ ನ ಕೆಳಭಾಗದಲ್ಲಿ ಬಂದ್ರೆ ಟ್ರಾಫಿಕ್ಗೆ ಸಿಲುಕಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಗಮನಿಸ್ತಾ ಇದ್ರಿ, ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿರುವಂತದ್ದು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಕಾರಣ, ಬಂದಂತವರು ಖರೀದಿಗೆ ಬಂದಂತವರು ವಾಹನಗಳನ್ನ ಆ ಕೆಳಭಾಗದಲ್ಲಿ ಪಾರ್ಕ್ ಮಾಡ್ತಾ ಇರುವಂತ ಕಾರಣಕ್ಕಾಗಿ ಈ ಪ್ರಮಾಣದ ಟ್ರಾಫಿಕ್ ಕೂಡ ಈ ಭಾಗದಲ್ಲಿ ಆಗ್ತಾ ಇದೆ. ಇನ್ನು ಮತ್ತೊಂದ್ ಕಡೆನು ದರದ ವಿಚಾರಗಳಿಗೆ ಬರೋದಾದ್ರೆ, ಸಾಮಾನ್ಯ ದರಗಳಿಗೆ ಹೋಲಿಕೆಯನ್ನ ಮಾಡಿದ್ರೆ ಇವತ್ತು 3 ಪಟ್ಟು ದರ ಹೆಚ್ಚಾಗಿದೆ. ಹೂವಿನ ದರದಲ್ಲಿ ಹೆಚ್ಚಾಗಿರುವಂತದ್ದು. ಹಣ್ಣಿನ ದರಕ್ಕೆ ನೋಡೋದಾದ್ರೆ ಹಣ್ಣಿನ ದರದಲ್ಲಿ ಏನೋ ಅಂತ ದೊಡ್ಡ ಪ್ರಮಾಣದ ಬದಲಾವಣೆಗಳಾಗಿಲ್ಲ. 50ರಿಂದ 60 ರೂಪಾಯಿ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಬಟ್ ಆದ್ರೆ ಹೂವಿನ ದರಗಳಲ್ಲಿ ಸಾಮಾನ್ಯವಾಗಿ 100 ರೂಪಾಯಿ ಇದ್ದಂತ ಹೂಗಳೆಲ್ಲವೂ ಕೂಡ 350 ರೂಪಾಯಿ, 400 ರೂಪಾಯಿ, 600 ರೂಪಾಯಿ, 1000 ಈ ರೀತಿಯಾಗಿ ಬದಲಾಗಿದೆ. ಸೊ ದರ ಹೆಚ್ಚಾಗಿದ್ರು ಕೂಡ ಜನರ ಖರೀದಿ ಮಾಡುವಂತ ಉತ್ಸಾಹ ಕಡಿಮೆ ಆಗ್ತಾ ಇಲ್ಲ. ಗಣಪನನ್ನ ನಾವು ಸಂಭ್ರಮದಿಂದಲೇ ಅಲಂಕಾರಿಕವಾಗಿ ಆತನನ್ನ ನಾವು ಬರಮಾಡ್ಕೊಳ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಜನ ಮುಗಿಬಿದ್ದು ಖರೀದಿಯನ್ನ ಮಾಡುವಂತದನ್ನ ನಾವು ಸಾಮಾನ್ಯವಾಗಿ ಕೆಆರ್ ಮಾರ್ಕೆಟಿನ ದೃಶ್ಯಾವಳಿಗಳನ್ನ ನೋಡಿದಾಗ ಅನ್ಸುತ್ತೆ. ಅದು ಪ್ರೇಮ್. ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ.